ಹಲೋ ಗಾಯ್ಸ್, ನಮಸ್ಕಾರ. ನಾನಂತ ವಿಡಿಯೋದಲ್ಲಿ ನಿಮಗೆ GTA 5ನ ಹೊಸ ಸೀರೀಸ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಅಂದರೆ ಇವತ್ತಿಂದ ನಾನು GTA 5 ಸೀರೀಸ್ನ ಹಾಕ್ತಾ ಇರ್ತೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೋಬೋದು. ಫಸ್ಟ್ ಏನಪ್ಪ ಇವಾಗ ಮ್ಯಾಟ್ರು ಅಂದರೆ, ಅಮೆಂಡಾ ಮತ್ತು ಟ್ರೇಸಿ ಇಲ್ಲಿ ಒಳಗಡೆ ಜಗಳ ಆಡ್ತಿದ್ದಾರೆ. ಅದಕ್ಕೆ ನೋಡ್ಬಿಟ್ಟು ಮೈಕಲ್ ಆಚೆ ಕಡೆ ಆರಾಮಾಗಿ ಹಾಡು ಕೇಳ್ಕೊಂಡು ಸಿಗರೇಟ್ ಸೇರ್ಕೊಂಡಿದ್ದ. ಅಷ್ಟೊತ್ತಿಗೆ ತಡಿ ಅಂದ್ಬಿಟ್ಟು ಈಚೆ ಹಿಂಗೆ ಆಫೀಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಬರ್ತಾ ಇದ್ದ. ಅಷ್ಟೊತ್ತು ಜಿಮ್ಮಿ ಫೋನ್ ಮಾಡ್ದ. ಏನಂದರೆ, ಒಂದೊಂದು ಯಾಚ್ ಇತ್ತಲ್ಲ, ಇದು ಶಿಪ್ ಯಾಚು, ಅದು ಯಾರೋ ಕಿಡ್ನಾಪ್ ಮಾಡಿ ಎಸ್ಕೇಪ್ ಮಾಡ್ಬಿಟ್ಟಿದ್ದಾರೆ. ಅದನ್ನ ತಗೊಳಕ್ಕೋಸ್ಕರ ಜಿಮ್ಮಿ ಏನು ಮಾಡಿದ್ದಾನೆ, ಹೋಗಿದ್ದಾನೆ. ಜಿಮ್ಮಿ ಹೋದಾಗ ಏನಾಗಿದೆ ಅಂದರೆ, ಅವನ್ನ ಕೂಡ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ಅವನು ಜಿಮ್ಮಿ ಫೋನ್ ಮಾಡಿದ್ದಾನೆ ಮೈಕಲ್ ಸರಿ ಆಯ್ತು ಬರ್ತೀನಿ ಅಂದ್ಬಿಟ್ಟು ಮೈಕಲ್ ಮತ್ತೆ ಫ್ರಾಂಕ್ಲಿನ್ ಇಬ್ರು ಸೇರಿ ಇವಾಗ ಅದೊಂದು ಯಾಚೆ ಇದೆಯಲ್ಲ ಅದನ್ನ ಬಿಡಿಸ್ಕೊಂಬರಕ ಅಂತ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದಾರೆ. ಬನ್ನಿ ಏನ್ ಮಾಡ್ತಾರೆ, ಏನೇನು ಮೈಕಲ್ ಮತ್ತೆ ಫ್ರಾಂಕ್ಲಿನ್ ಇಬ್ರು ಸೇರ್ಕೊಂಡು ಯಾವ ತರ ಇದೊಂದು ಕೇಸ್ನ ಸಾಲ್ವ್ ಮಾಡ್ತಾರೆ ಅಂತ ಬನ್ನಿ ನೋಡೋಣ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ರೀತಿ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ ಹೊಸ ವೀಡಿಯೋ ಆಗ್ತಾ ಇದ್ದಾಗ. ಓಕೆ, ಬನ್ನಿ ಹೋಗೋಣ. ಫಸ್ಟ್ ಕಾರ್ ತಗೊಂಡು ಓಕೆ ಇಲ್ಲಿ ತೋರಿಸ್ತಾ ಇದೆ ಗೋ ಟು ಪೆಸಿಫಿಕ್ ಬ್ಲಫ್ಸ್ ಅಂತ. ಓಕೆ, ಅಲ್ಲಿ ಹೋಗೋಣ ಬನ್ನಿ. ಸೀದಾ ಒಂದೇ ಸತಿ ಹೋಗೋಣ. ಏನಂದ್ರೆ ಏನಕ್ಕೆ ಈ ಥರ ಆಯಿತು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಯಾರು ಕಿಡ್ನಾಪ್ ಮಾಡಿದಾರೋ, ಗ್ಯಾಂಗ್ಸ್ಟರ್ಸ್ ಅನ್ಸುತ್ತೆ, ಯಾರೋ 2-3 ಜನ ಗ್ಯಾಂಗ್ಸ್ಟರ್ಸ್ ಅಂತ ಹೇಳ್ತಾ ಇದೆ ಜಿಮ್ಮಿ. ಇವಾಗ ಸೀದಾ ಅಲ್ಲಿಗೆ ಹೋಗಿ ನೋಡೋಣ. ಅಲ್ಲಿ ಜಿಮ್ಮಿ ಲೊಕೇಶನ್ ಕಳ್ಸಿದಾನೆ, ಇಲ್ಲಿ ಹೋಯ್ತಾ ಇದೀವಿ ಬನ್ನಿ ಅಂದ್ಬಿಟ್ಟು. ಅದೇ ಟ್ರ್ಯಾಕ್ ಮಾಡ್ಕೊಂಡು ಅದೇ ಲೊಕೇಶನಲ್ಲಿ ಸೇಮ್ ರೂಟಲ್ಲಿ ಹೋಗ್ತಾ ಇದೀವಿ. 800 ಮೈಲ್ಸ್ 800 ಇದೆ, 800 ಇದೆ ಮೀಟ್ರು. ಓಕೆ, ಬನ್ನಿ ಹೋಗೋಣ. ಓಕೆ ಓಕೆ ಲೈಕ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಡಿಸ್ಲೈಕ್ ಕೂಡ ಮಾಡಿ. ಇದೇ ಥರ ಇನ್ನು GTA 5 ಸೀರೀಸ್ ಬೇಕು ಅಂದರೆ ಕಮೆಂಟ್ ನೆಕ್ಸ್ಟಲ್ಲಿ ಕಮೆಂಟ್ ಮಾಡಿ. ಯಾವ ಥರ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯಾವ ಥರ GTA 5 ಸ್ಟೋರಿ ನಾವು ಮಾಡಬೇಕು ಅಂತ ತಿಳಿಸ್ಕೊಡಿ. ಅದೇ ಥರ ನಾನು ಕೂಡ ನೆಕ್ಸ್ಟ್ ಎಪಿಸೋಡ್ಸಲ್ಲಿ ಅದೇ ಥರ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಸ್ಗೆ ಹಾಕೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಓಕೆ, ಇವಾಗ ಒಂದೇ ಸತಿ ಹೋಗೋಣ. ಶೆಟ್ ಸ್ವಲ್ಪ ಡ್ಯಾಮೇಜ್ ಆಯಿತು, ಡ್ಯಾಮೇಜ್ ಮಾಡ್ಕೊಳ್ಳೋಣ. ಆಮೇಲೆ ಬೇಕಾದ್ರೆ ನಾವು ರಿಪೇರಿ ಮಾಡಿಸೋಣ ಅದನ್ನು. ಇಲ್ಲೇ ಸ್ವಲ್ಪ ಹತ್ರದಲ್ಲಿ ಇದೆ, ಕಾಣಿಸ್ತಾ ಇದೆ. ಇಲ್ಲೇ ಟ್ರಕ್ ಹೋಗ್ತಾ ಇರೋದು. ಟ್ರಕ್ ಅಂತ ಹೇಳ್ದ, ಟ್ರಕ್ಕಲ್ಲಿ ಎತ್ಕೊಂಡು ಹೋಗ್ತಿದ್ದಾರೆ, ನನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ. ಅದಕ್ಕೆ ಫ್ರಾಂಕ್ಲಿನ್ ಓಕೆ ಅಲ್ಲಿ ಮುಂದೆ ಹೋಗ್ತಿದ್ದಿಲ್ಲ, ಅದೇ ಅನಿಸುತ್ತೆ. ಕರೆಕ್ಟ್, ಅದನ್ನ ಇವಾಗ ಫಾಲೋ ಮಾಡ್ಕೊಂಡು ನಾವು ಮುಂದೆ ಹೋಗ್ಬೇಕು. ಇವಾಗ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇರಬೇಕು. ಗೆಟ್ ಫ್ರಾಂಕ್ಲಿನ್ ಕ್ಲೋಸ್ ಟು ಯಾಚ್. ಫ್ರಾಂಕ್ಲಿನ್ ಇವಾಗ ಹತ್ರಕ್ಕೆ ನಾವು ಕರ್ಕೊಂಡು ಹೋದ್ರೆ ಫ್ರಾಂಕ್ಲಿನಲ್ಲಿ ಅವ್ರು ಇರೋರನ್ನ ಸ್ವಲ್ಪ ಸೇಫ್ ಮಾಡ್ತಾನೆ ಜಿಮ್ಮಿನ. ಹೋಗಿ ಅಲ್ಲಿ ನೋಡೋಣ ಏನೇನಾಗುತ್ತೆ ಸೀಕ್ವೆನ್ಸಸ್ ಅಂತ. ಮುಂದೆ ಹೋಗೋಣ. ಅವ್ನು ಹೇಳ್ತಾ ಇದ್ದಾನೆ ಮುಂದೆ ಸ್ವಲ್ಪ ಮುಂದೆ ಹಾಕು ಸಾಕು, ಹತ್ಕೋತೀನಿ ನಾನು ಅಂತ ಫ್ರಾಂಕ್ಲಿನ್ ಹೇಳ್ತಾ ಇದ್ದಾನೆ. ಅದಕ್ಕೆ ಸ್ವಲ್ಪ ಸ್ಪೀಡಾಗಿ ಹೋಗ್ಬೇಕು. ಮೈಕಲ್ ಸ್ವಲ್ಪ ಸ್ಪೀಡಾಗಿ ಹೋಗಪ್ಪ. ಓಕೆ, ಸಕ್ಸಸ್ಫುಲ್ ಆಗಿ ಮೈಕಲ್ ಫ್ರಾಂಕ್ಲಿನ್ ಅದ್ರ ಮೇಲೆ ಹೆಂಗೋ ಶಿಫ್ಟ್ ಮಾಡಿಸಿದ್ದಾನೆ. ಇವಾಗ ನೋಡೋಣ ಯಾವ ಥರ ಸೀಕ್ವೆನ್ಸಸ್ ಆಗುತ್ತೆ, ಫೈಟ್ ಸೀಕ್ವೆನ್ಸಸ್ಸು. ನೀವು ಕಾಣಿಸ್ತಿರ್ಬೋದು, ಸಿನಿಮಾಟೋಗ್ರಫಿ ಥರ ಕಾಣಿಸ್ತಾ ಇದೆ. ಸೇಮ್ ಆ್ಯಂಗಲಲ್ಲಿ ಯಾವ ಥರ ಡ್ರೋನ್ ಶಾಟ್ಸ್ ಬರುತ್ತೋ ಆ ಥರ ಬರ್ತಾ ಇದೆ ನೋಡಿ. ಒಬ್ಬನ ಹೊಡೆದಾಗ್ತಾ ಫ್ರಾಂಕ್ಲಿನು. ಅಲ್ಲಿ ಜಿಮ್ಮಿ ಕೂಡ ಇದ್ದಾನೆ ಅಲ್ಲೇ ಒಳಗಡೆ ಜಿಮ್ಮಿ ಇರ್ಬೋದು. ಈಚೆ ಕಡೆ ಯಾರೋ ಬೇರೆಯವ್ರು ಬಂದರು, ಅವನ್ನ ಕೂಡ ಹೊಡೆದಾಕ್ಬೇಕು. ಓಕೆ, ಅವನು ಮುಗಿಸ್ತಾ ಇದ್ದಾನೆ ನಮ್ಮ ಫ್ರಾಂಕ್ಲಿನು. ಸೆಟ್ ಸ್ವಲ್ಪ ಶೂಟ್ ಮಾಡೋದು ಬನ್ನಿ. ಸ್ವಲ್ಪ ಅವ್ರಿಗೆ ಹೆಡ್ ಶಾಟ್ ಹೊಡಿಬೇಕು. ಸೆಟ್ ಸಿಗ್ತಾ ಇಲ್ಲ ನಮಗೆ. ಯಾಚನ್ನ ಚೇಸ್ ಮಾಡಿ ಅಂತ ತೋರಿಸ್ತಾ ಇದೆ. ಏಮ್ ಸಿಗ್ತಾ ಇಲ್ಲ ಕರೆಕ್ಟಾಗಿ. ಯಾಕಂದರೆ ಡ್ರೈವ್ ಮಾಡ್ಬೇಕಾದ್ರೆ ಶೂಟ್ ಮಾಡೋದು ಸ್ವಲ್ಪ ಕಷ್ಟ, ಸೇಮ್ ಸಿಗಲ್ಲ. ಅದಕ್ಕೋಸ್ಕರ ಇವಾಗ ನೋಡೋಣ, ಡ್ರೈವ್ ಮಾಡೋಣ ಶೂಟ್ ಮಾಡೋಕ್ಕೆ. ಓಕೆ ನೋಡಿ, ಜಿಮ್ಮಿ ಈಚೆಗೆ ಹಾಕ್ಬಿಟ್ರು. ಸ್ವಲ್ಪ ಇವಾಗ ಸೇಫ್ ಮಾಡ್ಬೇಕು. ಇವಾಗ ಜಿಮ್ಮಿನ ಹತ್ರಕ್ಕೆ ಹೋಗಿ ಸ್ವಲ್ಪ ದೂರ ಚೂರು ಜಿಮ್ಮಿ ಬಂದೆ, ಅಲ್ಲೇ ಎಲ್ಲ ಕೆಡ್ಸ್ಕೊಬೇಡ. ಓಕೆ, ಜಿಮ್ಮಿ ಸೇಫ್ ಆಗಿದ್ದಾನೆ. ಇವಾಗ ಹೆಂಗನ ಮಾಡಿ ಜೋಸೆಫ್ ಎಲ್ಲಾರನ್ನೂ ಹೊಡೆದು ಸಕ್ಕತ್ತಾಗಿ ಫೈಟ್ ಮಾಡ್ತಿದ್ದಾನೆ. ಜಿಮ್ನಿ ಕೂಡ ಇವಾಗ ಅವನು ಹೋಗಿ ಎತ್ತಿಸ್ಕೋಬೇಕು. ಹೋಗಿ ಹತ್ರಕ್ಕೆ ಹೋಗೋಣ ಒಂದು ನಿಮಿಷ.
ಎಲ್ಲ ಹೇಳ್ಕೊಂಡ್ರೆ ಇವಾಗ ಜಿಮ್ಮಿನ ಕೂಡ ಬಂದಿದ್ದೇನೆ. ಫ್ರಾಂಕ್ಲಿನ್ ಹತ್ರಕ್ಕೆ ಹೋಗ್ಬೇಕು ಇವಾಗ. ಫ್ರಾಂಕ್ಲಿನ್ ಹತ್ರಕ್ಕೆ ಹೋಗಿ ಅವನು ಒಂದೇ ಸತಿ ಹತ್ತಿಸ್ಕೊಂಡು, ಓಕೆ ಅವನು ಕೂಡ ಕರಿತಾ ಇದ್ದೇನೆ ಸ್ವಲ್ಪ ಮುಂದೆ ಬಾ ಅಂತ. ಓಕೆ ಸಕ್ಸಸ್ಫುಲಿ ಅವನು ಕೂಡ ಕಾರ್ ಒಳಗೆ ಜಂಪ್ ಆದ, ಹಂಗೆ ಸೇಫ್ ಆಗಿದೆ. ಲೈಕ್ ಮಾಡ್ಕೊಳ್ಳಿ. ಇದೇ ಥರ ಸ್ಟೋರಿ ಮೋಡ್ಸ್ ಏನಾದರೂ ಇಷ್ಟ ಆಯ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ಥರ ನಿಮಗೆ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಬೇಕು ಅಂತ. ಅದೇ ಥರ ಸ್ಟೋರೀಸ್ನ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಯಾವ ಥರ ಬೇಕು ಆ ಥರ ಹೇಳಿ, ಆ ಥರ ಟ್ರೈ ಮಾಡೋಣ GTA 5 ಸೀರೀಸಲ್ಲಿ. ಓಕೆ ಇವಾಗ ಏನಂತಂದರೆ ಈ ಕಾರ್ನ ನಾವು ತೊಗೊಂಡೋಗಿ ಲಾಸ್ ಸಾಂಟೋಸ್ ಕಸ್ಟಮ್ಸ್ಗೆ ಹೋಗಿ ಬಿಡಬೇಕು. 1.23 ಕಿಲೋಮೀಟರ್ಸ್ ಇದೆ. ಏನಕ್ಕೆ ಅಂದರೆ ಇವಾಗ ಅದು ಮುಂದೆಗಡೆ ಡ್ಯಾಮೇಜ್ ಕಾಣಿಸ್ತಿರ್ಬೋದು, ಮುಂದೆಗಡೆ ಡ್ಯಾಮೇಜ್ ಆಗಿ ಸ್ಮೋಕ್ ಬರ್ತಾ ಇದೆ ಇಂಜಿನಲ್ಲಿ. ಅದನ್ನು ಸ್ವಲ್ಪ ಸರಿ ಮಾಡಿಸ್ಬೇಕು. ಓಕೆ ಅದಕ್ಕೆ ಏನು ಮಾಡಬೇಕು ಅಂದರೆ ಇವಾಗ ನಾವು ಸೀದಾ ಈ 1 ಕಿಲೋಮೀಟರ್ ಇದೆಯಲ್ಲ, 1 ಕಿಲೋಮೀಟರ್ ಹತ್ರ ಹೋಗಿ ಕಾರ್ನ ಸ್ವಲ್ಪ ರೆಡಿ ಮಾಡಿಸ್ಬೇಕು. ಏನಕ್ಕೆ ಈ ಥರ ಜಿಮ್ಮಿ, ಯಾಕೆ ಯಾರು ಜಿಮ್ಮಿ ಮೇಲೆ ಈ ಥರ ಏನೋ ಮಾಡಿರ್ತಾನೆ, ಜಿಮ್ಮಿ ಏನಾದರೂ ಕಿರಿಕ್ ಮಾಡ್ಕೊಂಡಿರ್ತಾನೆ. ಅದಕ್ಕೆ ಜಿಮ್ಮಿಗೆ ಈ ಥರ ಯಾರು ಗ್ಯಾಂಗ್ಸ್ಟರ್ಸ್ಗಳು ಈ ಥರ ಯಾಚನೆ ಕಿಡ್ನ್ಯಾಪ್ ಮಾಡೋರೆ, ಇಲ್ಲ ಎಸ್ಕೇಪ್ ಮಾಡೋರೆ, ಇಲ್ಲ ಬೇಕು ಅಂತಲೇ ಯಾರೋ ಮಾಡಿಸಿರ್ಬೋದು, ಗೊತ್ತಿಲ್ಲ. ಓಕೆ ಕೆಳಗಡೆ ಹೋಗ್ಬೇಕು, ಮೇಲ್ಗಡೆ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಕೆಳಗಡೆ ಡೌನ್ ಹೋಗೋದ್ರೆ ಮುಂದೆ ಲೆಫ್ಟ್ ಬರುತ್ತೆ. ಓಕೆ ಇಲ್ಲೇ ಲೆಫ್ಟ್, ಇಲ್ಲೇ ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೇಕು. ಇನ್ನೂ 1/2 ಕಿಲೋಮೀಟರ್ಸ್ ಇದೆ, ಹತ್ರ ಹೋಗ್ಬೇಕು. ಇಲ್ಲಾಂದರೆ ಫುಲ್ ಡ್ಯಾಮೇಜ್ ಆಗ್ಬೋದು ನನ್ನ ಪ್ರಕಾರ ಕಾರು. ಸ್ವಲ್ಪ ಇನ್ನು ಬೇರೆ ಅದೇ ಥರ ಸ್ಟೋರಿ ಮೋಡ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ, ಇಂಟ್ರೆಸ್ಟಿಂಗ್ ಸ್ಟೋರಿ ಮೋಡ್ಸ್ನ. ಓಕೆ ಇಲ್ಲೇ ಇನ್ನೂ ಸ್ವಲ್ಪ ದೂರ ಇದೆ ಅಷ್ಟೇ, 300 ಮೀಟರ್ಸ್ ಇದೆ ಅಷ್ಟೇ ಹತ್ರ. ಹೋಗಿ ಒಂದೇ ಸತಿ ಅಲ್ಲೇ ಸಿಗೋಣ ಬನ್ನಿ. ಓಕೆ ಇನ್ನೇನು ಮುಂದೆ ಸಿಕ್ತು, ಇಲ್ಲೇ ಹತ್ರ ಬಂತು ಕಸ್ಟಮ್ಸು, ಇಲ್ಲೇ ಹತ್ರ ಬಂತು. ಇವಾಗ ಏನು ಮಾಡಬೇಕು ಅಂದರೆ ಆ ಕಾರ್ನ ಅಲ್ಲಿ ಬಿಟ್ಬಿಟ್ಟು, ಇವಾಗ ಮೈಕಲ್ಲಿ ಏನಂತಂದರೆ ನಾನು ಹೋಗ್ತೀನಿ, ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಹೋಗ್ತೀನಿ, ನೀವಿಬ್ಬರು ಕಾರ್ನ ಸ್ವಲ್ಪ ಮಾಡಿಫೈ ಇಲ್ಲ ಏನಾದರೂ ಯಾವ ಥರ ಬೇಕೋ ರೆಡಿ ಮಾಡಿಸ್ಕೊಂಡು ತಗೊಬನ್ನಿ ಅಂತ ಹೇಳ್ದ ಮೈಕಲ್ಲು. ನಾನು ಬಿಟ್ಬಿಟ್ಟು ನಾನು ಟ್ಯಾಕ್ಸಿಲಿ ಹೋಗ್ತೀನಿ, ನೀವಿಬ್ಬರು ಬನ್ನಿ ಅಂತ ಹೇಳ್ತಾ ಇದ್ದಾನಲ್ಲಿ. ಸರಿ ನೀವಿಬ್ಬರು ಮಾಡಿಸ್ಕೊಬನ್ನಿ, ನಾನು ಟ್ಯಾಕ್ಸಿ ಕರ್ಕೊಂಡು ಹೋಗ್ತೀನಿ ಅಂತ. ಸರಿ ಅಂದ್ಬಿಟ್ಟು ಜಿಮ್ಮಿ ಸರಿ ಆಯಿತು ಹೋಗಿರ್ತೀವಿ ಅಂದ್ಬಿಟ್ಟು ಮೈಕಲ್ ಹೋಗ್ತೀನಿ ನಾನು ಅಂದ್ಬಿಟ್ಟು ಫ್ರಾಂಕ್ಲಿನ್ ಹೇಳ್ತಾ ಇದ್ದಾನೆ. ಅದಕ್ಕೆ ಫ್ರಾಂಕ್ಲಿನ್ ಸರಿ ಆಯಿತು ಇಬ್ಬರು ಮಾಡಿಸ್ಕೊಬೋತೀವಿ ಅಂತ ಜಿಮ್ಮಿ ಮತ್ತು ಫ್ರಾಂಕ್ಲಿನ್ ಹೇಳ್ತಾ ಇದ್ದಾರೆ. ಸರಿ ಆಯಿತು ಹೋಗು ಅಂತ ಹೇಳಿದವನೆ. ಮೈಕಲ್ಲು ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಓಕೆ ಇಷ್ಟೇ ಫ್ರೆಂಡ್ಸ್ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.